ನಮಸ್ಕಾರ ಫ್ರೆಂಡ್ಸ್. ಮಸಾಲ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಕೆಂಪು ಚಟ್ನಿ ಮಾಡಿಬಿಟ್ಟು ಕ್ರಿಸ್ಪಿಯಾಗಿ ಮಸಾಲ ದೋಸೆ ತುಪ್ಪದ ಜೊತೆ ಅಥವಾ ಬೆಣ್ಣದ ಜೊತೆ ತಿಂತಾಯಿದ್ರೆ ಬೆಣ್ಣೆ ಹಾಕ್ಕೊಂಡು ವಾವ್ ಅನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಕೆಂಪು ಚಟ್ನಿ ಮಾಡೋದು ಅಂತ ನೋಡೋಣ. ಒಂದು 4 ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ, ಒಂದು 8 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಮತ್ತು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನಷ್ಟು ಜೀರಿಗೆ, ಒಂದು 4 ಕಾಳು ಮೆಣಸು, ಇಷ್ಟನ್ನು ಫ್ರೈ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಸ್ವಲ್ಪ ನುಣ್ಣಗೆನೇ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಕೆಂಪು ಚಟ್ನಿ ಅಂತೂ ರೆಡಿ ಆಯಿತು. ಈಗ ದೋಸೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ಹೆಂಚೆಲ್ಲ ಕಾದಿದೆ. ಈಗ ದೋಸೆ ಹಾಕ್ಕೊಂಡು ನಿಮಗೆ ತೆಳುವಾಗಿ ಬೇಕಾ, ಯಾವ ರೀತಿ ಬೇಕೋ ಆ ಥರ ದೋಸೆನ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಯಾವುದಾದ್ರೂ ಸರಿ ಹಾಕ್ಕೋಬೋದು. ಮಸಾಲೆ ದೋಸೆಗೆ ಸ್ವಲ್ಪ ತುಪ್ಪ ಬೆಣ್ಣೆ ಹಾಕಿದ್ರೇ ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ, ಈಗ ರೋಸ್ಟಾಗಿ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಆಗಿದೆ. ಈಗ ಕೆಂಪು ಚಟ್ನಿನ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ನೋಡಿ, ತುಂಬ ರೋಸ್ಟಾಗಿ ಚೆನ್ನಾಗಿ ದೋಸೆ ಬಂದಿದೆ. ಇದಕ್ಕೆ ಬೆಣ್ಣೆ ಜೊತೆ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ತುಂಬಾ ಮಜವಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ